ಅಂಗೀಕಾರ ಮಾಡಿದ್ರು ಸಿದ್ದರಾಮಯ್ಯ. ನೋಡಿ, ಅದಿನ್ನಾನು ಕೂಡ ಕ್ಯಾಬಿನೆಟಿಗೆ ಬಂದಿಲ್ಲ. ಬಂದಾಗ ಚರ್ಚೆ ಮಾಡಿ ನೋಡ್ತೀವಿ. ಬಿಜೆಪಿಗೆ ಏನಕ್ಕೆ ಅಷ್ಟ ಆತಂಕ ಇದೆ? ಅವರು ಜಾತಿ ಗಣತಿ ಮಾಡ್ಬೇಕಂದ್ರೆ ಫಸ್ಟ್ ಎಲ್ಲ ಬಿಜೆಪಿ ರೂಲ್ ಸ್ಟೇಟ್ಸ್ ನಲ್ಲಿ ಮಾಡಿ, ಗುಜರಾತ್ ಅಲ್ಲಿ ಮಾಡಿ, MP ನಲ್ಲಿ ಮಾಡಿ, ಉತ್ತರ ಪ್ರದೇಶನಲ್ಲಿ ಮಾಡಿ, ದೇಶಾದ್ಯಂತ ಮಾಡಿ, ಜಿತ್ನಿ ಆಬಾದಿ ಉತ್ನಾ ಹಕ್ ಅಂದ್ಬಿಟ್ಟು ಏನು ಸ್ಲೋಗನ್ಗಳಿಗೆ ಅವರು ಕೂಡ ಬೆಂಬಲಿಸ್ತಾ ಇದ್ದಾರೆ. ಒಳ್ಳೇದೇ. ಫಸ್ಟ್ ಅಲ್ಲಿ ಮಾಡ್ಬಿಟ್ಟು ನಮ್ಗೆ ಉಪದೇಶ ಮಾಡಕ್ ಹೇಳಿ. ಲೀಗಲ್ ಸಪೋರ್ಟ್ ಕೊಡ್ತೀವಿ ಅಂತ ಮಹಾರಾಷ್ಟ್ರ ನೋಡಿ, ಅವರ ಸಂಘಟನೆಗಳಿಗೆ ಅವ್ರೇನ್ ಸಪೋರ್ಟ್ ಮಾಡ್ಬೇಕು ಅವ್ರು ಮಾಡ್ಕೊಳ್ಳಿ. ಅದೇ ನಮ್ದು ಲೋಕಲ್ ಸ್ಟ್ಯಾಂಡೇ ಇಲ್ಲ ಅದಕ್ಕೆ. ಆದರೆ ನಮ್ಮ ನೆಲ, ಜಲ, ನಾಡಿನ ವಿಚಾರ, ಭಾಷೆ ವಿಚಾರ ಬಂದಾಗ ನಾವು ಕೂಡ ಹಿಂಸರಿಯೋದಿಲ್ಲ. ಅವ್ರೇನ್ ಮಾಡ್ಬೇಕೋ ಮಾಡ್ಲಿ. ಅವ್ರ MESಗಾನ ಬ್ಯಾಕ್ ಮಾಡ್ಲಿ, ಬೇರೆ ಏನಾದಕ್ಕಾನ ಬ್ಯಾಕ್ ಮಾಡ್ಲಿ. ಆದ್ರೆ ಮಹಾರಾಷ್ಟ್ರ ಅವ್ರು ಇರ್ಬೋದು, ಗೋವಾದವ್ರು ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ಏನೇ ಗಡಿ ವಿಚಾರ ಇದ್ರು ಅಲ್ಟಿಮೇಟ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಬೇಕಲ್ಲ. ಯಾರೋ ಒಬ್ರು ಸಂಘಟನೆ ಹೇಳ್ತಾರೆ, ಒಬ್ರು ಮುಖ್ಯಮಂತ್ರಿ ಹೇಳ್ತಾರೆ, ಮಂತ್ರಿ ಹೇಳ್ತಾರೆ ಅಂದ ತಕ್ಷಣನೇ ನಾವು ಹೆಂಗ್ ಬೇಕಂಗೆ ಅಡ್ಡ-ತಿಡ್ಡ ಗೆರೆಗಳನ್ನ ಇಳಿಯಕ್ ಆಗೋದಿಲ್ಲ. ಇದೆಲ್ಲ ರಿಆರ್ಗನೈಸೇಷನ್ ಸಮಿತಿ ಮುಖಾಂತರ ಆಗಿದೆ. ಭಾಷಾವಾರು ಲಿಂಗ್ವಿಸ್ಟಿಕ್ ರಿಆರ್ಗನೈಸೇಷನ್ ಕಮಿಟಿನಲ್ಲಿ ಕೂತಾಗ ಆಗಿರೋದು ಇವೆಲ್ಲಾನು. ಏನೇ ಇದ್ರು ಮಾಡ್ಲಿ, ಅವ್ರು ಬ್ಯಾಕ್ ಮಾಡ್ಲಿ. ಯಾವಾಗ್ಲೂ ಗಡಿಯಲ್ಲಿ ಕಿತಾಪತಿ ತೆಗಿತಾರೆ. ಈಗ ಸರ್ಕಾರನೇ ಸಪೋರ್ಟ್ ಕೊಡ್ತೀವಿ ಅಂತಂದ್ರೆ ಅವ್ರ ಉಪಟಳ ಇನ್ನೂ ಜಾಸ್ತಿ ಆಗುತ್ತೆ. ನೋಡಿ, ಇಫ್ ಗವರ್ಮೆಂಟ್ ಇಸ್ ಬ್ಯಾಕಿಂಗ್ ದೆಮ್ ಅಪ್ ಲೀಗಲಿ, ದೇರ್ ಇಸ್ ನಥಿಂಗ್ ವಿ ಕ್ಯಾನ್ ಡೂ. ಬಟ್ ಯಾವುದೇ ಬೇರೆ ರೀತಿಯಾಗಿ ಅವರಿಗೆ ಬ್ಯಾಕ್ ಮಾಡೋದಾಗ್ಲಿ ಅಥವಾ ಇಲ್ಲಿ ಬಂದು ಘರ್ಷಣೆಗೆ ಅವಕಾಶ ಮಾಡಿಕೊಡೋದಾಗ್ಲಿ ಅದು ಮಾಡಬಾರ್ದು. ಅದಕ್ಕೆ ಮಾಡಕ್ಕೆ ನಮ್ಮ ಕಡೆನೂ ನಾವು ಅವಕಾಶ ಮಾಡಿಕೊಡೋದಿಲ್ಲ. ಇದು ವಾರ್ನಿಂಗ್ ಅನ್ನ ತಿಳ್ಕೊಳ್ಳಿ ಅಥವಾ ಕಿವಿ ಮಾತಂತ ತಿಳ್ಕೊಳ್ಳಿ. ನಮ್ಮ ರಾಜ್ಯದಲ್ಲಿ ಬಂದು ನೀವು ಪುಂಡಾಟಿಕೆ ಮಾಡೋದು, ಬೇರೆ ಬೇರೆ ರೀತಿಯಾಗಿ ಹೋರಾಟ ಮಾಡೋದು, ಘರ್ಷಣೆಗಳಿಗೆ ಆಸ್ಪದ ಮಾಡಿಕೊಡೋದು ನಾವು ಅಲೋ ಮಾಡೋದಿಲ್ಲ. ನೀವು ಮಾಡಿ, ಕಾನೂನು ಹೋರಾಟ ಮಾಡಿ, ನಿಮ್ಮ ಬೇಡಿಕೆ ಏನಿದೆ ಪ್ರಸ್ತಾಪ ಮಾಡಿ, ವಾಟ್ ಎವರ್ ಈಸ್ ವಿತ್ ಇನ್ ಲೀಗಲ್ ಆಂಬಿಟ್ ಮಾಡಿ, ನಮಗೇನು ತಕರಾರಿಲ್ಲ. ನಾವು ಕೂಡ ಮಾಡ್ತೀವಿ. ಹಾಗಂತ ನೀವು ಎಲ್ಲದಕ್ಕೂ ಸಪೋರ್ಟ್ ಮಾಡೋದು ಆಸ್ ಅ ಗವರ್ಮೆಂಟ್ ಇಸ್ ನಾಟ್ ಅಕ್ಸೆಪ್ಟೇಬಲ್. ಅಂಡ್ ಐ ಆಮ್ ಶ್ಯೂರ್ ಮಹಾರಾಷ್ಟ್ರ ಸರ್ಕಾರದಲ್ಲಿ ಅಷ್ಟು ಪ್ರಬುದ್ಧತೆ, ಅಷ್ಟು ಪ್ರಜ್ಞೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಅಶೋಕ್ ಅವರು ಪತ್ರ ಬರೆದಿದ್ದಾರೆ, ರೈತರ ಸಾಲ ಮನ್ನಾ ಮಾಡಿ 50,000 ಎಷ್ಟು ಸಾಲ ಇದೆ 50,000 ಕೆಳಗಡೆ ಇರೋರಿಗೆ ಮಾಡಕ್ ಹೇಳಿ. ಪ್ರಧಾನ ಮಂತ್ರಿ ಕೂಡ ಕೇಳಿ, ಯಾರು ಬೇಡ ಅಂದಿದ್ರು? ನೀವು ಮಾಡ್ಬೇಕಲ್ಲ. ಹೌದು ಸರ್, ನಾವೇ ಈಗ VBG ಗ್ರಾಮ್ಜಿನೂ ನಾವೇ ಮಾಡಬೇಕು. ಕೇಂದ್ರ ಪುರಸ್ಕೃತ ಕಾರ್ಯಕ್ರಮಗಳು ಯಾವ್ದು ಮೋದಿ ಅವರ ಹೆಸರಿದೆ ಅದಕ್ಕೆಲ್ಲಾನು ನಾವೇ ದುಡ್ಡು ಕೊಡ್ಬೇಕು. ಜಲ್ ಜೀವನ್ ಮಿಷನ್ಗೂ ನಾವೇ ದುಡ್ಡು ಕೊಡ್ಬೇಕು. ರೈತರ ಸಾಲನು ಮನ್ನಾ ಮಾಡ್ಬೇಕು ಅಂದ್ರೆ ಮಾಡೋಣ. ಇವ್ರು ಏನ್ ಮಾಡ್ತಾ ಇದ್ದಾರೆ? ವಾಟ್ ಈಸ್ ದ ಸ್ಟೇಟ್ ಗವರ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ವರ್ಸಸ್ ದ ಸೆಂಟ್ರಲ್ ಗವರ್ಮೆಂಟ್ಸ್ ರೆಸ್ಪಾನ್ಸಿಬಿಲಿಟಿ? ಇದೇ ಅಶೋಕ್ ಅಣ್ಣಂಗ್ ನೆನಪಿಸ್ತೀನಿ. ಯಡಿಯೂರಪ್ಪ ಅವರು ಮೇಲ್ಮನೆಯಲ್ಲಿ ಸಾಲ ಮನ್ನಾ ಮಾಡಿ ಅಂತ ಪ್ರಸ್ತಾಪನೆ ಮಾಡಿದಾಗ ಉಗ್ರಪ್ಪ ಅವರು ಏನಂದಿದ್ರು? ನನ್ಗೆ ನೋಟ್ ಛಪಾಸ ಮಿಷಿನ್ ಇದೆಯಾ, ಸಾಲ ಮನ್ನಾ ಮಾಡ್ಲಿಕ್ಕೆ ಆಗಲ್ಲ, ನನ್ನ ಹತ್ರ ಏನ್ ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ದೇನ ದುಡ್ಡಿಂದು ಅಂತ ಹೇಳಿದ್ರು. ಅವಾಗ ಅವ್ರದೇ ಸರ್ಕಾರ ಇತ್ತಲ್ಲ. ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ, ಇನ್ನ ಈಗ ಗ್ರೌಂಡ್ ಟ್ರೂತಿಂಗ್ ಆಗ್ಬೇಕು, ವರದಿಗಳನ್ನ ಸಲ್ಲಿಸ್ಬೇಕು, ದತ್ತಾಂಶಗಳು ಬರಬೇಕು, ಅದಾದ್ಮೇಲೆ ನಾವು ನೋಡ್ತೀವಿ. ಈಗ ಸಾಲ ಮನ್ನಾ ಮಾಡ್ಬೇಕು ಅಂದ್ರೆ ಮಾಡೋಣ, ಬೇಡ ಯಾರಂತ ಇದ್ದಾರೆ. ಆದ್ರೆ ನಿಮ್ ಸಹಕಾರ ಏನಿದೆ? ಅದಕ್ಕೆ ನಿಮ್ ಕೊಡುಗೆ ಏನಿದೆ? ಕೇಂದ್ರ ಸರ್ಕಾರದವರು ಮತ್ತೆ ನಿಮ್ MP ಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ? ಬರೇ ಮನ್ ಕಿ ಬಾತ್ ಕೇಳಕ್ಕಿರೋದ ನೀವು? ನಾವು ಬಹಳ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ರೀಜನಲ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ತಾ ಇದ್ದಾರೆ. ಬರ ಪರಿಸ್ಥಿತಿಯನ್ನ ಹೇಗೆ ನಿರ್ವಹಣೆ ಮಾಡ್ಬೇಕಂತ ಸಲಹೆ ಪಡಿತಾ ಇದ್ದಾರೆ, ವರದಿ ಪಡಿತಾ ಇದ್ದಾರೆ. ಅದ ಏನ್ ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಡ್ರಾಟ್ ಡಿಕ್ಲೇರ್ ಆಗ್ಬೇಕಾಗಿದೆ. ಅದಕ್ಕೆ ಏನೇನ್ ಬೇಕು ವರದಿಯನ್ನ ಸಿದ್ಧಪಡಿಸ್ತಾ ಇದ್ದಾರೆ. ಅದಾದ್ಮೇಲೆ ತಾನೇ ಇವೆಲ್ಲಾನು. ಮತ್ತೆ ಡ್ರಾಟ್ ಡಿಕ್ಲೇರ್ ಮಾಡಕ್ ಹೇಳಿ ಕೇಂದ್ರ ಸರ್ಕಾರಕ್ಕೆ. ಯಾಕೆ ವಿಳಂಬ ಮಾಡ್ತಾ ಇದೆ? ನಮಗ ಪ್ರವಚನ ನೀಡೋದ್ ಬಿಟ್ಟು ಅಶೋಕ್ ಅವ್ರು ಇರ್ಬೋದು, ವಿಜೇಂದ್ರ ಅವ್ರು ಇರ್ಬೋದು, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀಲಿ. ಮಾನವೀಯತೆ ದೃಷ್ಟಿಯಿಂದ ತುರ್ತಾಗಿ ನೀವು ನಿಯಮಗಳನ್ನ ಸರಳೀಕರಣ ಮಾಡಿ, ಸಡಲ್ಗೊಳಿಸಿ
ಬರೋದು ಡಿಕ್ಲೇರ್ ಮಾಡಕ್ ಹೇಳಿ. Sir, after the NEET exam, Rahul Gandhi attack on the net. ಸರ್ ನಿನ್ನೆ ಕೆಲವೊಂದು ಜನ ಶಾಸಕರು ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗೋ ಸಂದರ್ಭದಲ್ಲೇನೆ ಒಕ್ಕಲಿಗ ನಾಯಕರು ಅಷ್ಟು ಜನ ನಿನ್ನೆ ಡಿನ್ನರ್ ಸೇರಿದ್ದಾರೆ. ಈಗ ಸೇರ್ಬಾರ್ದಂತ ಏನಪ್ಪ, ಊಟ ಮಾಡಕ್ಕೂ ನಿರ್ಬಂಧ ಇದೆ ಅಲ್ರಿ ನಿಮ್ದು. ಈಗ ನಾವು ಒಂದಿಬ್ರು ಮೂರು ಜನ ಕಾಫಿ ಕುಡಿಯಕ್ ಹೋದ್ರು ಅದನ್ನು ನೀವು ಸಂಘಟಿತರಾಗ್ತಾ ಇದ್ದಾರೆ ಹೈಕಮಾಂಡ್ ವಿರುದ್ಧ ಅಂತ ನೀವು ಬ್ರೇಕಿಂಗ್ ಹಾಕ್ಬಿಟ್ರೆ ನಾ ಏನ್ ಮಾಡ್ಲಿ. ಮೊನ್ನೆ ಡೆಲ್ಲಿಗೆ ಹೋಗಿದ್ದೆ ನಾನು, ಮನೆಗೆ ಹೋಗಿದ್ದೆ, ಅಂದ್ರೆ ಖರ್ಗೆ ಸಾಹೇಬ್ರ ಮನೆಗೆ ಡೆಲ್ಲಿನಲ್ಲಿ. ಬ್ರೇಕಿಂಗ್ ನ್ಯೂಸು, ಪ್ರಿಯಾಂಕರ್ಗೆ AICC ಅಧ್ಯಕ್ಷರ ಮನೆಗೆ ಹೋಗ್ತಾ ಇದ್ದಾರೆ ಅಂತ. ಈಗ ಇರೋದು ಅಲ್ಲೇ ಅಲ್ವಾ, ಈಗ ನಾನು ಏನ್ ಮಾಡಕ್ಕಾಗ್ತದೆ ಹಿಂಗೆಲ್ಲ ನೀವು. ಇಲ್ಲ, ಅದೇ ಹೇಳ್ತಾ ಇರೋದು, ಅದು ಬ್ರೇಕಿಂಗು. ಎಲ್ಲಿ ನಿಮ್ಮ ಇವರೇ ಏನಿದವ್ರೆ ಹಾಕಿದ್ದು ಏನ, ಅದು ಹಿಂದಿ ಇಂಗ್ಲಿಷ್ ನಲ್ಲೆಲ್ಲ ಬ್ರೇಕಿಂಗ್. ಪ್ರಿಯಾಂಕರ್ಗೆ ವಿಸಿಟ್ಸ್ ಮಿಸ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಹೌಸ್ ಅಂತೆ. ಅರೆ ನಮ್ ತಂದೆ ಅವರೇ ಇದಾರೆ, ಅವ್ರು ನಮ್ಮ ಮನೆಗೆ ಅಲ್ಲೇ ಇರೋದು ನಾನು ವಾಸ. Based on the position, sir. That news is based on position. The position you are taking. ನೋಡಿ ನೋಡಿ, ಬಹಳ ಸ್ಪಷ್ಟವಾಗಿ ಇದ್ರದ್ದು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಫುಲ್ ಕ್ಯಾಬಿನೆಟ್ ಆಗ್ಬೇಕು, ಬಹಳ ಯಾಕಂದ್ರೆ ಒಂದು ಸರ್ಕಾರ ನಡಿಬೇಕು ಅಂದ್ರೆ ಅಧಿಕಾರ ವಿಕೇಂದ್ರೀಕರಣ ಆದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಈಗ ಆಗುತ್ತೆ, ಇನ್ನೇನು ಒಂದು ವಾರ 2 ವಾರದಲ್ಲಿ ಆಗುತ್ತೆ. ಕೆಂಪೇಗೌಡ ಜಯಂತಿ ದಿನ 15 ಲಕ್ಷ ಗಿಡಗಳನ್ನು ನೆಟ್ಟಿದ್ದು ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಚಾರ ಆಯ್ತು ಸರ್. ಆದ್ರೆ 12 ದಿನದಾಗ ಎಲ್ಲ ಗಿಡಗಳು ಹೋಗ್ಬಿಟ್ಟಿದೆ ಸರ್. 10 ಕೋಟಿ ರೂಪಾಯಿ ವೇಸ್ಟ್. ಏನಾಗಿದೆ ಅದಕ್ಕೆ? ಇಲ್ಲ, ಒಂದ್ ಮರಗಳು ಇಲ್ಲ, ನೀರ್ ಹಾಕೋರು ಇಲ್ಲ, ಗಿಡಗಳನ್ನ ಇಲ್ಲ ನೆಟ್ಟಿಸಿ ಪ್ರಚಾರ ನೋಡಿ, ತಗೊಂಡ್ರಿ. ಇವಾಗ ಅದಕ್ಕೆ ಪೋಸ್ಟೇ ಆಗುತ್ತಲ್ಲ, ಇಮಿಡಿಯೇಟ್ ಆಗಿ ನೀವು ನೆಕ್ಸ್ಟ್ ಡೇನೇ ಹೋದ್ರೆ ಹೆಂಗೆ? ಈಗ ಕೆಲವು ನಮ್ಮ ಸೋಷಿಯಲ್ ಮೀಡಿಯಾ ಚಾನೆಲ್ಗಳಿವೆ, ಇವತ್ತು ಡಾಂಬ್ರೀಕರಣ ಮಾಡಿರ್ತೀರಿ, ಹೋಗ್ಬಿಟ್ಟು ನಾಳೆ ಎತ್ಬಿಟ್ಟು ಇದು ಕಾರ್ಪೆಟ್ ತರ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಲ್ವಾ ಟೈಮು ಪೋಸ್ಟ್ಗೆ? ಗಿಡಗಳು ಹಂಗಾಗಲ್ಲ. ವಿಲ್ ಸಿ ವಾಟ್ ಎವರ್ ಇಟ್ ಇಸ್, ಐ ವಿಲ್ ಚೆಕ್ ಆನ್ ಇಟ್. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಡೋದ್ರ ಬಗ್ಗೆ ತಮ್ದೇನು ಅಬ್ಜೆಕ್ಷನ್ಸ್ ಇದೆ ಅಂತ ಕೇಳ್ಪಟ್ಟಿದ್ದಾರೆ. ಕ್ಯಾಬಿನೆಟ್ ಅಲ್ಲಿ ನೋ ಅಬ್ಜೆಕ್ಷನ್ಸ್ ಏನಿಲ್ಲ. ನೋಡಿ ಸಿಎಂ ಗೆ ಲೆಟರ್ ಬರ್ದಿದ್ದಾರೆ. ನೋಡಿ, ಇಟ್ ಇಸ್ ನಾಟ್ ದ ಕ್ವೆಶ್ಚನ್ ಆಫ್, ಬೇರೆ ಇಲಾಖೆಗಳಿಗೆ ಏನು ಸಮಸ್ಯೆ ಆಗೋದಿಲ್ಲ, ನಮ್ಗೆ ನೋಡಿ NRIಗಳು ಪ್ರಶ್ನೆ ಅಲ್ಲ ಇದು. ಕರ್ನಾಟಕ ಇವತ್ತು ಜಾಗತಿಕ ಮಟ್ಟದಲ್ಲಿ ಅದರಾದಂತ ಒಂದು ಛಾಪನ್ನ ಮೂಡಿಸಿದೆ. ನಮ್ಮ ಮಾನವ ಸಂಪನ್ಮೂಲ ಇವತ್ತು ಬೆಂಗಳೂರಿಂದ ಹಿಡ್ಕೊಂಡು ಬಾಸ್ಟನ್ ಇರ್ಬೋದು, ಬ್ರಿಸ್ಬೇನ್ ಇರ್ಬೋದು, ಬ್ರಿಟನ್ ಇರ್ಬೋದು, ಎಲ್ಲ ಕಡೆ ಇದೆ. ನಾವು ಕೆಲವು ನಿಯಮಗಳು ಅಥವಾ ನೀತಿಗಳನ್ನ ನಾವು ತಂದಾಗ ಬಂಡವಾಳಕ್ಕಾಗ್ಲಿ ಉದ್ಯೋಗ ಅವಕಾಶಕ್ಕಾಗ್ಲಿ ಹೇಗೆ ಅನುಕೂಲ ಆಗ್ಬೋದು ಅಂತ ನೋಡ್ಬೋದು. ಹೌದು, ಅಫ್ಕೋರ್ಸ್ ನೀವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಇದು ನಡೀತಾ ಇದೆ. ಈಗ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ನಡೆಸ್ತೀವಿ, ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರು ನಡೆಸ್ತಾರೆ. ಸೊ ಅದು ಹೊರತುಪಡಿಸಿ ಈಗ ಉದಾಹರಣೆಗೆ ಡೆನ್ಮಾರ್ಕ್ ಅವರು ನಮ್ಮ ಜೊತೆ ಹಾಲು ಉತ್ಪಾದನೆಗೆ ಒಂದು ಇದು ಮಾಡ್ಬೇಕಂದ್ರೆ ಎಲ್ಲಿ ಹೋಗ್ತಾರೆ ಅವರು? ಸೊ ಅದು ಇಂಡಸ್ಟ್ರಿಗೂ ಅವರಿಗೂ ನೇರವಾಗಿ ಬರಲ್ಲ, ನಮಗೂ ನೇರವಾಗಿ ಬರಲ್ಲ. ಈಗ ನಮ್ಗೆ ಸಂಪರ್ಕ ಮಾಡ್ತಾರೆ ಅಥವಾ MB ಪಾಟೀಲ್ ಅವ್ರಿಗೆ ಸಂಪರ್ಕ ಮಾಡ್ತಾರೆ. ಬಟ್ ಮಾಡ್ಬೇಕಾಗಿರೋ ನಿರ್ವಹಣೆ ಮಾಡ್ಬೇಕಾದ್ರೆ ಆ ಇಲಾಖೆದವರು. ಸೊ ಎಲ್ಲಾನು ಸೇರೇ ಮಾಡ್ಬೇಕು. ಯಾವ ಇಲಾಖೆಯ ಅಧಿಕಾರನು ಕಸ್ಕೋತಾ ಇಲ್ಲ, ಅಥವಾ ಯಾವ ಇಲಾಖೆಯ ಒಂದು ಶಿಷ್ಟಾಚಾರ ಇರ್ಬೋದು ಅಥವಾ ನೀತಿಗಳ ಮೇಲೆ ಕೂಡ ಟ್ರಾಂಪಲ್ ಆಗ್ಲಾರ್ದಂಗೆ ನಾವು ಮಾಡ್ತೀವಿ. ಒಂದು ಉತ್ತಮವಾದಂತ ಇಲಾಖೆ ಬೇಕಾಗಿದೆ ಇದಕ್ಕೆ. ಯಾಕಂದ್ರೆ ಇವಾಗ ಮುಂಚೆ ತರ ಜಾಗ್ರಫಿಕಲ್ ಬೌಂಡ್ರೀಸ್ ಏನಿಲ್ಲ. ಇವಾಗ ಬಂಡವಾಳ ಇರ್ಬೋದು, ಮಾಹಿತಿ ಇರ್ಬೋದು, ಅಥವಾ ತಂತ್ರಜ್ಞಾನ ಇರ್ಬೋದು, ಅಥವಾ ಎಜುಕೇಶನ್ಗೆ ಇರ್ಬೋದು. ಸೊ ಒಂದು ವ್ಯವಸ್ಥಿತ, ಅದು ಯಾರೇ ಇರಲಿ, ಈಗ ಸರ್ಕಾರ ನಮ್ದಿದೆ, ನಾನು ಅವ್ರ ಜೊತೆ ಸಂಪರ್ಕ ಇಟ್ಕೊಂಡಿದ್ದೀನಿ ಬೇರೆ ಬೇರೆ ರಾಯಭಾರಿಗಳ ಜೊತೆ. ಆದ್ರೆ ನಾನು ಹೋದ್ಮೇಲೆ ಏನಾಗುತ್ತೆ, ಬೇರೆ ಸರ್ಕಾರ ಬಂದಾಗ ಇದು